ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿತ್ಯ ರೂಮಲ್ಲಿ ಏನ್ ಮಾಡ್ತಿದ್ರಿ ನೀವು? ನಿತ್ಯ ಸಾವಿಗೆ ಪ್ಲಾನ್ ಸೆಟ್ ಮಾಡಿ ಬರ್ತಿದ್ದೇನೆ. ಏನ್ ಮಾಡಿದ್ರಿ? ಬಾತ್ ಶವರಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೀನಿ. ಇನ್ ಸ್ವಲ್ಪ ಹೊತ್ತಿಗೆ ನಿತ್ಯ ಸ್ನಾನಕ್ ಬರ್ತಾಳೆ, ಶವರ್ ಆನ್ ಮಾಡ್ತಾಳೆ. ಆದ್ರೆ ಅವಳ ತಲೆ ಮೇಲೆ ಬೀಳೋದು ನೀರಿನ ಹನಿ ಅಲ್ಲ, ಕರೆಂಟ್ ಶಾಕ್. ಏನಾಯ್ತು ಅಂತ ಅರ್ಥ ಆಗೋದ್ರಲ್ಲಿ ಶಾಕ್ ಹೊಡೆದು ಶವ ಆಗಿರ್ತಾಳೆ. ಮನೇಲಿ ಎಲ್ರೂ ಆಕ್ಸಿಡೆಂಟಲ್ ಡೆತ್ ಅನ್ಕೋತಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಅನ್ಕೊಂಡಿದ್ದೀರಿ? ನಿಮ್ ಪುಟ್ಟ ತಲೆಯಲ್ಲಿ ಕೂಡ ಎಷ್ಟು ದೊಡ್ಡ ಬುದ್ಧಿ ಇದ್ದೀರಿ. ಹೀಗ್ ಕಾಣಿಸ್ತೀನಿ ಅಂತ ಕಡಿಮೆ ಗೆಸ್ ಮಾಡಬೇಡ. ಈ ಪ್ರಪಂಚದಲ್ಲಿ ಬುದ್ಧಿವಂತರೆಲ್ಲ ನನ್ನಂತವ್ರೆ. ಈ ಬುದ್ಧಿ ಏನೋ ಮೊದ್ಲೇ ತೋರಿಸಿದ್ರೆ ನಮ್ ಮಗಳು ಪಾಪ ಈ ಮನೆ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ. ಮೊದ್ಲು ಯಾವತ್ತಾದ್ರೂ ನೀವು ತಾಯಿ ಮಗಳು ನನ್ನ ನಿಮ್ ಪ್ಲಾನ್ ಅಲ್ಲಿ ಪಾರ್ಟ್ನರ್ ಮಾಡಿದ್ರಾ? ಸರಿ ಬಿಡಿ, ತಡ ಆದ್ರೂ ಅಮೃತದಾಗಿರೋ ಐಡಿಯಾ ಕೊಟ್ರಿ. ನಮ್ಗೆ ಅಮೃತ, ಆ ನಿತ್ಯಗೆ ವಿಷ. ಬಾ. ಏನ್ ಹೆಲ್ಪ್? ನೀನ್ ನನ್ ಜೊತೆ ಕ್ಲೋಸ್ ಆಗಿರ್ಬೇಕು. ಯಾಕೆ? ನಾನ್ ನಿತ್ಯನ ಎಷ್ಟು ಲವ್ ಮಾಡ್ತೀನಿ, ಆದ್ರೆ ಅವಳು ನನ್ನ ಅವಾಯ್ಡ್ ಮಾಡ್ತಾಳೆ. ಅದೇ ನೀನ್ ನನ್ ಜೊತೆ ಕ್ಲೋಸ್ ಆಗಿದ್ಯಾ ಅನ್ಕೋ, ನಿತ್ಯನ್ಗೆ ಜಲಸಿ ಸ್ಟಾರ್ಟ್ ಆಗಿ ನನ್ ಜೊತೆ ಚೆನ್ನಾಗಿರ್ತಾಳೆ. ಹೇಗಿದೆ ಪ್ಲಾನು? ದೇವ್ರೇ, ಎಷ್ಟು ಪ್ರಯತ್ನ ಪಟ್ರು ಇವ್ರ ಹತ್ರನೇ ಸಿಕ್ಬೀಳ್ತೀನಲ್ಲ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಆದ್ರೆ ಇಲ್ಲ ಗೀದ್ರೆ ಇಲ್ಲ. ನಿತ್ಯ ಹೊರಗ್ ಬರ್ತಿದ್ದ ಹಾಗೆ ಡ್ರಾಮಾ ಸ್ಟಾರ್ಟ್ ಮಾಡೋಣ ಬಾ. ಅದಲ್ಲ, ವ್ಯವಹಾರ ಕೈ ಹಿಡ್ಕೊಳ್ಳೋ ತನಕ ಬಂದಿದ್ಯಾ? ನಿಂತ್ಕೋ. ಇವ್ರಿಗೆ ಗುರ್ತ್ ಸಿಕ್ಬಿಡ್ತಾ? ಸಾರಿ, ನಥಿಂಗ್. ಸರ್, ನಿಮ್ಮನ್ನ ನಾನು ಶ್ರೀರಾಮ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮೊಳಗಡೆ ಶ್ರೀನಿವಾಸ ಕೂಡ ಇದಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಾಯ್ತು ನಾಣಿ? ಆ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿನ ಶ್ರೀದೇವಿನ ಮದುವೆ ಆದಾಗೆ ನೀವು ನಿತ್ಯ ಮೇಡಮ್ನ ಫಾತಿಮನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀರಾ? ಈ ಐಡಿಯಾ ಏನೋ ಚೆನ್ನಾಗಿದೆ ನಾಣಿ. ಅಂದ್ರೆ ನಿಮ್ಗೆ ಆ ಉದ್ದೇಶ ಇಲ್ವಾ? ಸಾರಿ ಸರ್, ಏನೋ ಟಂಗ್ ಸ್ಲಿಪ್ ಆಗಿ ಹೇಳ್ಬಿಟ್ಟೆ. ನೀವು ನಿತ್ಯ ಮೇಡಮ್ಗೆ ಅನ್ಯಾಯ ಮಾಡಬೇಡಿ. ನನಗ್ ನ್ಯಾಯ ಸಿಗ್ಬೇಕಲ್ಲ ನಾಣಿ. ಇನ್ನ ಅವಳ ಸಾವಿನ ಕೂಗು ಕೇಳಿಸ್ತಾನೆ ಇಲ್ವಲ್ರಿ? ಮನೇಲಿ ಪವರ್ ಹೋಗಿಲ್ಲ ತಾನೆ? ಪವರ್ ಆನಲ್ಲಿದೆ. ನೀನು ಅವಸರ ಮಾಡದೆ ವೆಯ್ಟ್ ಮಾಡು.
ಗಾಬರಿ ನಿತ್ಯ? ಆಗ್ಬೇಡ ಫಾತಿಮಾ. ನಿನ್ ಫ್ರೆಂಡ್ಗೆ ಇನ್ನೊಂದ್ ಜಿರ್ಲೆ ಕಂಡಿರ್ಬೇಕು ಅಷ್ಟೇ. ನಿತ್ಯ ಇಷ್ಟು ಹೊತ್ತು ಕೋಲ್ಕತ್ತೆ ಮುಗ್ದು ಹೋಗಿರತ್ತಲ್ವಾ? ಇಷ್ಟು ಹೊತ್ತಿಗೆ ಉಸಿರು ಹಾರ್ ಹೋಗಿರತ್ತೆ. ಹೌ ಕ್ಯೂಟ್ ಯು ಆರ್. ಹೌ ರೊಮ್ಯಾಂಟಿಕ್. ಈ ಬ್ಯೂಟಿಗೋಸ್ಕರನೇ ತಾನೆ ಜೈ ಅಂತವನು ನಿನ್ ಹಿಂದೆ ಬಿದ್ದಿದ್ದು. ನಿನ್ ಅಂದಕ್ಕೋಸ್ಕರ ಕಾಯ್ತಿದ್ದಾನೆ. ಗೋ ನಿತ್ಯ, ಹೋಗಿ ಜೈ ತಕ್ಕೆಲಿ ಮುಳ್ಗೋಗು. ಬೆಚ್ಚಗಿರೋ ಹಾಕ್ಕೊಡು, ಸ್ವೀಟ್ ಆಗಿ ಕಿಸ್ ಕೊಡು. ಜೈ ಮೈ ಮರ್ತು ಯಾವಾಗ್ಲೂ ನಿನ್ ಪಾದದ ಕೆಳಗಿರ್ಬೇಕು. ಗೋ. ಐನು, ನೀವು ಎಷ್ಟೇ ಒಳ್ಳೆ ಫ್ರೆಂಡ್ಸ್ ಆದ್ರೂ ಇರ್ಬೋದು, ಬಟ್ ಐ ಆಮ್ ಯುವರ್ ವುಡ್ ಬಿ ಫ್ರೆಂಡ್ಸ್ ಲೈಫಲ್ಲಿ ಒಂದು ಪಾರ್ಟ್ ಅಷ್ಟೇ. ಆದ್ರೆ ನಾನು ನಿನ್ ಲೈಫ್ ಪಾರ್ಟ್ನರ್. ಅದನ್ನ ನೆನ್ಪಿಟ್ಕೊಂಡು ನನ್ನ ಹತ್ರಕ್ಕೆ ತಾಯ್ತ ಕಟ್ಕೊಂಡ್ ಬಾ. ನೊಂದ್ಕೋಬೇಡಮ್ಮ. ಅವನು ಹೇಳಿದ್ದನ್ನ ತಿಳ್ಕೊಂಡ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊ. ಹೋಗಿ ತಾಯ್ತ ಹಾಕೋ. ಶಿಟ್. ಜೈ ಜೊತೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಷ್ಟು ಆಸೆಲ್ ಬಂದ್ರೆ ಇಂಥ ಅವಮಾನನ. ತಾಯ್ತದ ಬಗ್ಗೆ ಹೇಳ್ದೆ ನನ್ ಖುಷಿನೆಲ್ಲ ಹಾಳ್ ಮಾಡಿದ್ಯಲ್ಲೇ. ಏ ಗಂಗಾ, ಏನ್ ಮೇಡಮ್ ಏನು ಅಂತೀಯೇನೆ? ಏನಾಯ್ತು ಮೇಡಮ್, ಏನಾಯ್ತು ಕೇಳ್ತ್ಯಾ? ಜೈಗೋಸ್ಕರ ಅಂದವಾಗಿ ರೆಡಿ ಆದ್ರೆ ನಿನ್ನಿಂದ ನಂಗೆ ಅವಮಾನ ಆಯ್ತು. ನಾನೇನ್ ಮಾಡ್ತೆ ಮೇಡಮ್? ಜೈ ನನ್ನ ಅಸಹ್ಯ ಅನ್ನೋ ಹಾಗೆ ನೋಡ್ದ. ಜೈ ಹರ್ಟ್ ಆಗೋ ಹಾಗೆ ಮಾಡ್ದೆ. ಏನಾಯ್ತು ಮೇಡಮ್? ನನ್ ಬುರ್ಕಾ ನೀನ್ ತಗೊಂಡೆ, ಆದ್ರೆ ನಿಂತಾಯ್ತ ನನಗ್ ಯಾಕೆ ಕೊಡ್ಲಿಲ್ವೇ? ತಾಯ್ತಾನ ಇದ್ಯಾಕೆ ಮೇಡಮ್? ಜೈಗೆ ಬೇಕಂತೆ. ಅದೇನೋ ಗೋಲ್ಡ್ ಮೆಡಲ್ ಅನ್ನೋ ಹಾಗೆ ಆಡ್ತಾನೆ. ಅದು ನನ್ ಕತ್ತಲಿಲ್ಲ ಅಂತ ಅನ್ಬಾರ್ದು ಮಾತಂದ ಕಣೆ ನಂಗೆ. ಅಯ್ಯೋ, ತಪ್ಪಾಗೋಯ್ತು ಮೇಡಮ್. ಇದಕ್ಕೋಸ್ಕರ ಸರ್ ಅಷ್ಟು ಸೀರಿಯಸ್ ಆಗ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ನಿನಗ್ ಗೊತ್ತೇ? ಬೇಕು ಅಂತಾನೆ ಮಾಡ್ದೆ ಅಲ್ವಾ? ಬೇಕು ಅಂತ ನಾನ್ ಯಾಕೆ ಮಾಡ್ತೀನಿ ಮೇಡಮ್? ಯಾಕಂದ್ರೆ ನಂಗೆ ಟಾರ್ಚರ್ ಕೊಡೋದು ನಿನ್ಗೆ ಖುಷಿ ಅಲ್ವಾ? ನೀನ್ ಎಂತ ಸ್ಯಾಡಿಸ್ಟ್ ಅಂದ್ರೆ ಜೈಗೆ ನೀನೇ ಬೈದು ಖುಷಿ ಪಡ್ತ್ಯಾ, ಜೈ ನನಗ್ ಬೈದ್ರೆ ಸಂಭ್ರಮ ಮಾಡ್ತ್ಯಾ. ನಾನು ಅಂತವಳಲ್ಲ ಮೇಡಮ್. ಏಯ್, ಬಾಯ್ ಮುಚ್ಚು. ನನ್ ಮುಂದೆ ನಟಿಸ್ಬೇಡ ನೀನು. ಆಲ್ರೆಡಿ ಹುಚ್ಚಿಡಿತಿದೆ ನಂಗೆ. ನಿನ್ನ ಸಾಯಿಸಿದ್ರು ಸಾಯಿಸ್ಬಿಡ್ತೀನಿ. ಈ ತಾಯ್ತ ತಗೊಳ್ಳಿ ಮೇಡಮ್. ತಗೋ ಅಂತ ನೀನ್ ನಂಗೆ ಹೇಳೋದೇನೆ. ನೀನ್ ಕೊಟ್ರೆ ನನ್ ಕೈ ಚಾಚ್ಬೇಕಾ? ಬೆಗ್ಗರ್ ಹಾಕ್ ಕಾಣ್ತೀನ ನಿನಗೆ? ಹ, ಕಿತ್ಕೊಳಕ್ ಗೊತ್ತೇ ನನಗೆ. ಅಯ್ಯೋ ಮೇಡಮ್, ಮೇಡಮ್.
ನೋಡಿದ್ರೆ 10 ಸೆಂಟಿಮೀಟರ್ ಕೂಡ ಇಲ್ಲ. ಇದಕ್ಕೋಸ್ಕರ ಇಷ್ಟು ಸೆಂಟಿಮೆಂಟ್ ಯಾಕೆ? ಇಲ್ಲಿ ಕೊಡಿ ಮೇಡಮ್, ನಾನ್ ಕಟ್ತೀನಿ. ಅಬ್ಬಾ, ಆ ಫಾತಿಮಾ ಮೊದ್ಲು ಬರ್ತಿದ್ದಾಳಲ್ಲೇ, ಅವಳು ಬಿದ್ರೆ ನಿತ್ಯ ನಿಂತ್ಕೊಂಡ್ಬಿಡ್ತಾಳೆ. ಛೇ, ಈಗೇನ್ ಮಾಡೋದು? ನಿಲ್ಸ್ಬಿಡೋದಾ? ಯಾರ್ ಕರ್ಮ ಹೇಗ್ ಬರ್ದಿರತ್ತೆ ಅಂತ ಯಾರಿಗ್ ಗೊತ್ತು. ಏನು ತಡಿಬಾರ್ದು. ಏಯ್ ನಿಲ್ಲು. ಏನೇ ನೀನು ಸ್ಟೈಲ್ ಆಗಿ ಮುಂದೆ ಹೋಗ್ತಿದ್ರೆ ನಾನು ಡಾಕ್ಟರ ಬರ್ಬೇಕಾ? ನನ್ ಹಿಂದೆ ಬಾ. ಹಣೆ ಬರ ಸರಿ ಇಲ್ಲದ್ರೆ ಇದೇ ಇರ್ಬೋದು ನೋಡು. ಡಾಕ್ಟರ್, ನಿತ್ಯಾಗೆ ನಥಿಂಗ್ ಟು ವರಿ. ಪೇನ್ ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿ ಟೆಸ್ಟ್ ಏನಾದ್ರೂ ಮಾಡಿಸ್ಬೇಕಾ? ನೋ ನೀಡ್ ಮೇಡಮ್, 2 days ರೆಸ್ಟ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಪೇನ್ ಜಾಸ್ತಿ ಆದ್ರೆ ಫೋನ್ ಮಾಡಿ ನಾನು ಬರ್ತೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಪಾಪ, ಅವಳ ತಪ್ಪೇನು ಇಲ್ಲಮ್ಮ. ಹೌದಾಂಟಿ, ಕಾಲ್ ಸ್ಲಿಪ್ ಆಗಿ ಜಸ್ಟ್ ಕೆಳಗಡೆ ಬಿದ್ಲು. ಏನೋ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಜೈ, ನಾನು ನನ್ನ ನಿತ್ಯ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಶೋರ್ ಆಂಟಿ, ಎಲ್ಲ ಹೊರಗಡೆ ಬನ್ನಿ. ಫಾತಿಮಾ, ನೀನು ಬಾ. ಅವಳು ಇರ್ಲಿ ಬಿಡು ಜೈ. ಓಕೆ ಆಂಟಿ. ಹೋಗಿ ಬಾಗ್ಲ ಹಾಕ್ ಬಾ. ಇದು ಆಕ್ಸಿಡೆಂಟಾ ಇಲ್ಲ ಪ್ಲಾನಾ? ಮೇಡಮ್, ನೀನ್ ಪಕ್ಕದಲ್ಲೇ ಇದ್ರು ಬೇಬಿ ಕೆಳಗಡೆ ಹೇಗ್ ಬಿದ್ಲು? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಏನೇ ಗೊತ್ತಿಲ್ಲ ನಿಂಗೆ. ಮಾರ್ನಿಂಗ್ಗೆ ನಿನ್ ಫೇಸ್ ನೋಡ್ದೆ, ಆಗಿಂದ ನಂಗೆ ಈ ಟಾರ್ಚರ್ ಎಲ್ಲ. ಬಾತ್ರೂಮ್ ಅಲ್ಲಿ ಶವರ್ ಶಾಕ್ ಹೊಡಿತು. ತಾಯ್ತಾ ಇಲ್ಲ ಅಂತ ಜೈ ಬೈತಾ. ಈಗ ನೋಡಿದ್ರೆ ಹೀಗೆ ಎಲ್ಲ ನಿನ್ನಿಂದಾನೆ. ತಾಯ್ತಾ ಯಾವ್ದು ನಿತ್ಯ? ಇಲ್ ನೋಡು, ಇದು. ಇದನ್ನ ಯಾರು ಕಟ್ಟಿದ್ರು? ನಾನೇ ಕಟ್ಕೊಂಡೆ. ಯಾಕೆ? ದೇವಿಪುರಂ ಅಲ್ಲಿ ಇವ್ರೇನೋ ಗೇಮ್ ಅಲ್ಲಿ ಗೆದ್ರಂತೆ. ಆಗ ಜೈ ತಾಯ್ತಾನ ಇವ್ರ ಕುತ್ತಿಗೆಗೆ ಕಟ್ಟದ್ನಂತೆ. ಏನೋ ತಾಳಿ ಕಟ್ಟದ ಹಾಗೆ ಫೀಲ್ ಆಗ್ತಾನೆ. ಏನಂತೆ ನಿತ್ಯ? ಓಕೆ ಬೇಬಿ, ನಿನ್ನಿಷ್ಟ. ಬಟ್ ಟೇಕ್ ಕೇರ್. ನಾನು ಹೊರಡ್ತೀನಿ. ಇವಳನ್ ಕೂಡ ಕರ್ಕೊಂಡು ಹೋಗು ಮಾಮ್. ಮರ್ತಿಲ್ಲ, ಕರ್ಕೊಂಡು ಹೋಗ್ತೀನಿ. ಓಕೆ, ನಡಿ. ಮೇಡಮ್, ನಮ್ಮಮ್ಮ. ನಿತ್ಯ, ಗಂಗಾ ಅಮ್ಮನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಇವಳ ಹತ್ರ ನನ್ಗಿನ್ನೂ ತುಂಬಾ ಕೆಲ್ಸ ಇದೆ ಮಾಮ್. ಅದೆಲ್ಲ ಆದ್ಮೇಲೆ ಹೇಳ್ತೀನಿ. ಮೇಡಮ್, ಯು ಫಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್.
ನಿತ್ಯ ಪ್ಲೀಸ್ ರಿಲ್ಯಾಕ್ಸ್. ನಾನ್ ಹೇಳ್ತೀನಿ, ನನ್ ಜೊತೆ ಬಾ. ಬಾಯ್ ನಿತ್ಯ. ಮೇಡಮ್, ನನ್ನ ಹತ್ರ ಇನ್ನೇನ್ ಕೆಲ್ಸ ಮೇಡಮ್? ನಮ್ಮಮ್ಮ ಎಲ್ಲಿದ್ದಾಳೆ ಹೇಳಿದ್ರೆ ಇಬ್ರು ಊರಿಗೆ ಹೋಗ್ತೀವಿ. ಹೋಗ್ಬೋದಂತೆ. ಈಗ ನಿತ್ಯ ಮೂಡ್ ಚೂರು ಚೆನ್ನಾಗಿಲ್ಲ. ಮೊದಲು ಅವಳನ್ನ ಕನ್ವಿನ್ಸ್ ಮಾಡಿ ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಅಲ್ಲಿವರೆಗೂ ವೇಟ್ ಮಾಡು, ಸರಿನಾ? ನಡಿ. ನಾವಿನ್ ಹೊರಡ್ತೀವಿ. 1 ನಿಮಿಷ ಅತ್ಗೆ, ನಿಮ್ ಹತ್ರ ಮಾತಾಡ್ಬೇಕು. ಅದೇನಮ್ಮ, ಜೈಗೂ ನಿತ್ಯಾಗೂ ಆದಷ್ಟು ಬೇಗ ಮದುವೆ ಮಾಡ್ಬೇಕು ಅನ್ಕೊಂಡಿದೀವಿ. ಹೌದಮ್ಮ, ಮದ್ವೆ ಮಾಡ್ಬಿಟ್ರೆ ಮಕ್ಳಿಬ್ರು ಸಂತೋಷವಾಗಿರ್ತಾರೆ. ಆ ವಿಷಯನೇ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಜ್ಜಿ. ಎಂಗೇಜ್ಮೆಂಟ್ ಆಗಿದೆ, ಮದ್ವೆ ಯಾವಾಗ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಕೇಳಲ್ವಾ ಅತ್ಗೆ? ಈ ಜೋಡಿ ಕಲ್ಯಾಣ ವೈಭೋಗ ನೋಡ್ಬೇಕು ಅಂತ ಎಷ್ಟ್ ಜನಕ್ಕಿರಲ್ಲ. ಆದಷ್ಟು ಬೇಗ ಮದ್ವೆ ಮಾಡೋಣ. ಬೇಕಾದ್ರೆ ಸಿಂಪಲ್ ಆಗಿ ಮಾಡಿದ್ರು ಪರವಾಗಿಲ್ಲ. ಸಿಂಪಲ್ ಆಗಿ ಯಾಕೆ ಮಾಡ್ಬೇಕು? ಗ್ರ್ಯಾಂಡ್ ಆಗಿ ಮಾಡೋಣಂತೆ. ಹೌದು, ನಿತ್ಯ ನಿಮ್ಗೆ ಒಬ್ಳೆ ಮಗಳು, ನಮಗೂ ಜೈ ಒಬ್ನೇ ಮಗ. ತುಂಬಾ ಸಂಭ್ರಮದಿಂದ ಮಾಡೋಣ. ಹೌದು, ಮೆಹಂದಿ, ಸಂಗೀತ ಯಾವ್ದು ಬಿಡದೆ ಧೂಳೆಬ್ಬಿಸ್ಬಿಡೋಣ. ಏನಿದ್ಯಾ ನಿನ್ನ ಹತ್ರ? ನಾನು ಬುರ್ಕ ಹಾಕೊಂಡ್ರೆ ನನ್ನ ಯಾವಾಗ ಹೊರ ಕಳಿಸ್ಲೋ ಅಂತ ನೋಡ್ತಿದ್ದ. ಅದೇ ಬುರ್ಕ ನೀನ್ ಹಾಕೊಂಡ್ರೆ ಮಾತ್ರ ನಿನ್ನ ಯಾವಾಗ್ಲೂ ಇಲ್ಲೇ ಇರ್ಸ್ಕೊಳಕ್ಕೆ ನೋಡ್ತಿರ್ತಾನೆ. ಏನಾದ್ರೂ ಪ್ಲಾನ್ ಹಾಕಿದ್ಯಾ? ಇಲ್ಲ ಮೇಡಮ್, ನೀವು ಬೆಡ್ ರೆಸ್ಟ್ ಅಲ್ಲಿದ್ದೀರಲ್ಲ, ನಿಮ್ಗೆ ಸೇವೆ ಮಾಡೋಕೆ ಇರು ಅಂದ್ರು. ಓಹೋ, ಅಂದ್ರೆ ನೀನು ನನ್ ಕೆಲ್ಸದವಳು ಅಂತ ಜೈಗೂ ಕೂಡ ಗೊತ್ತಾಯ್ತು ಅಂತಾಯ್ತು. ಗುಡ್, ಆ ಕ್ಲಾರಿಟಿ ಇದ್ರೆ ಬೆಟರ್. ನೀನ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ನನ್ನ ನೋಡ್ಕೊಳ್ಳೋರು ಯಾರು? ಮನೇಲಿ ಚಿಕ್ಕಮ್ಮ ಅತ್ತೆ ಇದಾರಲ್ವಾ, ಬೇಕಾದ್ರೆ ಅವ್ರ ಹತ್ರನೇ ಹೆಲ್ಪ್ ತಗೋ. ಇವಳನ್ನ ನನ್ಗೋಸ್ಕರ ಇರೋ ಅಂದ್ಯಾ ಇಲ್ಲ ನಿನಗೋಸ್ಕರ ಇರೋ ಅಂದ್ಯಾ ಜೈ? ನಿಜ ಹೇಳ್ಬೇಕು ಅಂದ್ರೆ ನನ್ಗೋಸ್ಕರನೇ. ಕಮಾನ್ ಫಾತಿಮಾ, ಹೋಗೋಣ ಬಾ. ಅಯ್ಯೋ, ಕ್ಯಾ ಹುವಾ ಫಾತಿಮಾ? ಅಯ್ಯೋ, ಫಿಂಗರ್ ಕಟ್ ಮಾಡ್ಕೊಂಡಿಯಲ್ಲ. ಓ ಮೈ ಗಾಡ್. ನೀನ್ ಕಲ್ಸಿದ್ದೆ ನಿತ್ಯ? ನಾನ್ ಕಲ್ಸೋದೇನು ಮರ್ತ್ಬಿಟ್ಯಾ? ಅವತ್ ಫಾರ್ಮ್ ಹೌಸ್ ಅಲ್ಲಿ ನನ್ನ ಹತ್ರ ಅಡ್ಗೆ ಮಾಡ್ಸೋದಕ್ಕೆ ವೆಜಿಟೇಬಲ್ ಕಟ್ ಮಾಡಿಸ್ದೆ. ಆಗ ನನ್ ಬೆರಳು ಕಟ್ ಆಯ್ತು. ಬ್ಲಡ್ ಬರ್ತಿದ್ದಾಗ ಹೀಗೆ ನಿನ್ ಬಾಯಲ್ಲಿ ಇಟ್ಕೊಂಡೆ. ಅದೇನು ಅಂತ ಕೇಳಿದ್ರೆ ಮೌತ್ ಮೆಡಿಸಿನ್ ಅಂತ ಹೇಳಿದ್ದೆ. ಬೆರಳು ಕಟ್ ಆದ್ರೆ ರಕ್ತ ಬರ್ದೆ ರಸಂ ಸಾಂಬಾರ್ ಬರತ್ತಾ? ಏನ್ ಮಾಡ್ತಿದ್ಯಾ? ನೋವು ಕಮ್ಮಿ ಆಗಕ್ಕೆ ಮೆಡಿಸಿನ್.
ಗೊತ್ತಿಲ್ದೆ ಎಷ್ಟು ನಾಟಕ ಆಡಿದ್ಯೆ. ನೀನ್ ಹೇಳಿದ್ ಕರೆಕ್ಟ್ ನಿತ್ಯ. ಇಂಥ ಗಾಯಕ್ಕೆಲ್ಲ ಮೌತ್ ಮೆಡಿಸಿನೇ ಕರೆಕ್ಟ್. ಅವತ್ ನನ್ ಬೆರಳಲ್ಲಿ ಬ್ಲಡ್ ನಿಂತ ಹೋಗಿತ್ತು ನೋಡು, ಈಗ ಫಾತಿಮಾ ಬೆರಳು ಕೂಡ ಹಾಗೆ ಆಗಿದೆ. ಆಗ್ಲೇ ನೋವು ಕೂಡ ಕಡಿಮೆ ಆಗಿರುತ್ತೆ. ಏನ್ ಫಾತಿಮಾ? ಹಾ, ಕಡಿಮೆ ಆಗಿದೆ. ಗುಡ್. ಈಗ ಬೆರಳಿಗೆ ಪ್ಲಾಸ್ಟರ್ ಹಾಕಿದ್ರೆ ಗಾಯ ಕೂಡ ಬೇಗ ಮಾಯುತ್ತೆ. ಆ ಪ್ಲಾಸ್ಟರ್ ಕೊಡು. ಹಲೋ, ಆ ಪ್ಲಾಸ್ಟರ್ ಕೊಡು. ನಾನು ನೀವು ಮದ್ವೆ ಆಗೋ ಹುಡುಗಿ ಫ್ರೆಂಡು. ನನ್ ಜೊತೆಗೆ ನೀವು ಹೀಗೆ ನಡ್ಕೋಬಾರ್ದು. ಹೇ ನಿಲ್ಲು. ಹೋಗಿ ನಿನ್ ಫ್ರೆಂಡ್ ಹತ್ರ ಹೇಳು, ನನ್ ಜೊತೆ ಇದ್ದು ಇಲ್ದಿರೋ ಹಾಗಿರೋದು ಅವಳಿಗೆ ಒಳ್ಳೇದಲ್ಲ ಅಂತ. ನವ್ ಯು ಕ್ಯಾನ್ ಗೋ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ನಣಿ. ನಮ್ ಕ್ವಾರೆ ಇನಾಗ್ರೇಷನ್ ಏರ್ಪಾಡೆಲ್ಲ ರೆಡಿ ಆಗಿದೆ ಸರ್. ನೀವು ಹೊರಟ್ರೆ. ಯಾ ನಾನ್ ಕೂಡ ರೆಡಿ ಆಗಿದ್ದೀನಿ ನಣಿ. ಬಾ. ವಾವ್, ಶಕುನ ಕೂಡ ಒಳ್ಳೇದೇ ನಾಣಿ. ನಮ್ ಕ್ವಾರೆ ಸಕ್ಸಸ್. ಶಕುನನ? ಇವಳು ಶಕುನ ಹೇಗೆ ಸರ್? ಯಾವ್ದಾದ್ರೂ ಕೆಲ್ಸಕ್ಕೆ ಹೊರಡುವಾಗ ಲೇಡೀಸ್ ಎದುರುಗಡೆ ಬಂದ್ರೆ ಒಳ್ಳೇದು ಅಂತ ಅಜ್ಜಿ ಹೇಳ್ತಾರೆ. ಅಂಡ್ ಅಷ್ಟೇ ಅಲ್ಲ, ಪ್ರತಿ ಗಂಡಿನ ವಿಜಯದ ಹಿಂದೆ ಒಬ್ಳು ಹೆಣ್ಣಿರ್ತಾಳಂತೆ. ನಮ್ ಕ್ವಾರೆ ವಿಜಯದ ಹಿಂದೆ ಈ ಫಾತಿಮಾ ಯಾಕಿರ್ಬಾರ್ದು? Please get in. ನಾಣಿ, ನಿತ್ಯ ನೀನೇನ್ ಬಂದಿದ್ಯಲ್ಲ? ನಾನು ಬರ್ತೀನಿ. ಫಾತಿಮಾ ನೀನ್ ಇಳಿ. ನೀನಿರು ಫಾತಿಮಾ. ಎಲ್ಲಿಗ್ ಬರ್ತೀಯಾ? ನೀವೆಲ್ಲಿಗೂ ನಾನು ಅಲ್ಲಿಗೆ. ಏಯ್ ಇಳಿ ಅಂತ ಹೇಳ್ದೆ ತಾನೆ. ಅವಳು ಕೂಡ ಬರ್ತಾಳೆ. ಎಲ್ಲಿಗ್ ಬರ್ತಾಳೆ ಜೈ? ನೀನೆಲ್ಲಿಗೋ ಅವಳು ಅಲ್ಲಿಗೆ. ಫಾತಿಮಾ ನೀನಿಲ್ಲೇ ಕೂತ್ಕೋ. ಸರಿ, ಜಾಗ ಬಿಡು. ಫಾತಿಮಾ ನೀನಿರು, ನೀನ್ ಆ ಕಡೆ ಕೂತ್ಕೋ. ದೇವ್ರೆ, 10 ಜನರಿಗೆ ಒಳ್ಳೇದಾಗ್ಲಿ ಅನ್ನೋ ಇವ್ರ ಒಳ್ಳೆ ಮನ್ಸನ್ನ ಹರಿಸು.
ಅವ್ರು ಮಾಡ್ತಾ ಇರೋ ಒಳ್ಳೆ ಕೆಲ್ಸಕ್ಕೆಲ್ಲ ಈ ಬಡವ್ರಿಗೆಲ್ಲ ಒಳ್ಳೇದಾಗೋ ಹಾಗೆ ಆಶೀರ್ವಾದ ಮಾಡು. ಆಹಾ, ತೆಂಗಿನಕಾಯಿಯೊಳಗೆ ಹೂ ಬಂದಿದೆ ಅಂದ್ರೆ ಇವ್ರದ್ದು ಎಷ್ಟು ಒಳ್ಳೆ ಮನಸ್ಸು. ನೀನೇನ್ ಅನ್ಕೊಂಡಿದ್ಯೋ ಅದು ಖಂಡಿತವಾಗಿ ಜರುಗತ್ತೆ. ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ ಪುರೋಹಿತ್ರೆ? ಇವ್ರೆಲ್ಲರ ಜೀವನ ಚೆನ್ನಾಗಿರ್ಲಿ, ಅಷ್ಟೇ ಸಾಕು. ಅಮ್ಮ, ನಂದೊಂದ್ ಚಿಕ್ಕ ಆಸೆ. ಏನ್ ಪುರೋಹಿತ್ರೆ? ಅವ್ರು ಹೊಡೆದಿರೋ ಕಾಯಿಯಲ್ಲಿ ಹೂ ಬಂದಿದೆ ಅಂತಂದ್ರೆ ಅವ್ರದ್ದು ತುಂಬಾ ಒಳ್ಳೆ ಮನಸ್ಸು ಅಂತ. ದೇವ್ರು ಅವ್ರ ಪಕ್ಷದಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ನೋ ಪ್ರಾಬ್ಲಮ್ ಜೈ. ನಿತ್ಯ ಏನು ಅನ್ಕೊಳ್ಳಲ್ಲ. ಫಾತಿಮಾ ನಮ್ಮನೆ ಹುಡುಗಿನೇ ಅಲ್ವಾ? ಮಾಮ್, ನೀನೀಗ ನೋ ಅಂದ್ರೆ ಜೈ ಕೇಳಲ್ಲ. ಫಾತಿಮಾ ಕೈಯಿಂದನೇ ಓಪನಿಂಗ್ ಮಾಡಿಸ್ತಾನೆ. ಆ ಅವಮಾನ ಬೇಕಾ? ಫಾತಿಮಾ, ನಿನ್ ಫ್ರೆಂಡ್ ಕೂಡ ಓಕೆ ಅಂದ್ಲು. ಹೋಗ್ ಸ್ಟಾರ್ಟ್ ಮಾಡು. ಹೋಗು ಫಾತಿಮಾ ಬೇಬಿ, ಗೋ ಅಂಡ್ ಸ್ಟಾರ್ಟ್. ಬನ್ನಿ ಮೇಡಮ್. ಬನ್ನಿ ಮೇಡಮ್, ನಿಮ್ ಕೈಯಿಂದ ಆನ್ ಮಾಡಿ. ಕಂಗ್ರಾಟ್ಸ್ ಜೈ, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಏ ನಿತ್ಯ, ನೀನ್ ವಿಶ್ ಮಾಡಲ್ವಾ? ಆಲ್ ದ ಬೆಸ್ಟ್ ಜೈ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾತಿಮಾ, ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಸರ್, ಎಲ್ರಿಗೂ ಸ್ವೀಟ್ಸ್ ಹಂಚು. ಹಾಗೆ ಆಗ್ಲಿ ಸರ್. ನಾಣಿ ಸರ್, ಸೈಟ್ ನೋಡ್ಕೊಂಡು ಬರೋಣ. ಓಕೆ ಸರ್, ನಡೀರಿ ಸರ್. ಅಯ್ಯೋ ಅಯ್ಯೋ ಮೇಡಮ್, ಬನ್ನಿ. ಹುಷಾರು. ಬನ್ನಿ ಮೇಡಮ್, ಕಾಪಾಡಿ. ಗಟ್ಟಿ ಹಿಡ್ಕೋ. ಕೈ ಬಿಟ್ಟೆ ಅಂದ್ರೆ ಕೊಂದು ಬಿಡ್ತೀನಿ ನಿನ್ನ. ಹಿಡ್ಕೋ ಮೇಡಮ್. ನಿಮ್ಗೇನು ಆಗಲ್ಲ, ಹೆದರಬೇಡಿ. ನಿಮ್ಗೇನು ಆಗಲ್ಲ ಮೇಡಮ್. ಬೇಗ ಬನ್ನಿ. ಯಾರಾದ್ರೂ ಇದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.